ಕಿಲ್ಲರ್ ಕಾರಿನ ಹಿಸ್ಟ್ರಿಯನ್ನ ನೋಡ್ತಾ ಹೋಗೋಣ. ಈ ಕಿಲ್ಲರ್ ಕಾರನ್ನ ಮೊದಲು ಖರೀದಿ ಮಾಡಿದ ಯಾರು? ಗುರುಗ್ರಾಮ್ನಲ್ಲಿ ಖರೀದಿಯಾಗುತ್ತೆ ಕಾರ್. ಹರಿಯಾಣದ ಗುರುಗ್ರಾಮ್ನಲ್ಲಿ 2013ರಲ್ಲಿ ಕಾರನ್ನ ಖರೀದಿ ಮಾಡಿದವನು ಯಾರು? ಸಲ್ಮಾನ್. ಫಸ್ಟ್ ಓನರ್, ಈ ಸ್ಫೋಟಗೊಂಡಂತಹ i20 ಕಾರ್ನ ಫಸ್ಟ್ ಓನರ್ ಸಲ್ಮಾನ್. ಅದಾದ ಬಳಿಕ ಕಾರನ್ನ ಖರೀದಿ ಮಾಡಿದ ಯಾರು? 1.5 ವರ್ಷದ ಹಿಂದೆ ಓಕ್ಲಾದ ನಿವಾಸಿಯಾಗಿರುವಂತಹ ದೇವೇಂದರ್ ಅನ್ನುವಂತಹ ವ್ಯಕ್ತಿ ಈ ಕಾರನ್ನ ಖರೀದಿ ಮಾಡಿದ್ದ. ಯಾವಾಗ? 1.5 ವರ್ಷದ ಹಿಂದೆ. ಆದ್ರೆ ಕಾರ್ ಈಗ ದೇವೇಂದರ್ ಕೈನಲ್ಲಿರ್ಲಿಲ್ಲ. ಯಾಕಂದ್ರೆ ದೇವೇಂದರ್ ಕೂಡ ಆ ಕಾರನ್ನ ಮಾರಾಟ ಮಾಡಿದ್ದ. ದೇವೇಂದರ್ ಕಾರನ್ನ ಮಾರಾಟ ಮಾಡಿದ್ ಯಾರಿಗೆ? ಆ ಪಾಯಿಂಟ್ಸ್ ನ ನೋಡೋಣ. ಒಬ್ಬ ಅಪರಿಚಿತ ವ್ಯಕ್ತಿಗೆ, ಅಂಬಾಲಾದಲ್ಲಿರುವಂತಹ ಒಬ್ಬ ವ್ಯಕ್ತಿ ಆತನಿಗೆ ಕಾರನ್ನ ಮಾರಾಟ ಮಾಡಿದ್ದ ಅನ್ನುವಂತಹ ಮಾಹಿತಿ ಇದೆ. ಅಂಬಾಲಾದ ವ್ಯಕ್ತಿಗೆ ದೇವೇಂದರ್ ಕಾರನ್ನ ಮಾರಾಟ ಮಾಡಿರ್ತಾನೆ. ಅಲ್ಲಿಗೆ ಸಲ್ಮಾನ್ ನಿಂದ ದೇವೇಂದರ್ಗೆ, ದೇವೇಂದರ್ನಿಂದ ಅಪರಿಚಿತ ವ್ಯಕ್ತಿಗೆ. ಅದಾದ ಬಳಿಕ ಕಾರ್ ಹೋಗಿದ್ ಯಾರಿಗೆ ಅಂದ್ರೆ ಈ ತಾರೀಕ್ ಕೈಗೆ. ತಾರೀಕ್ ಯಾರು? ಜಮ್ಮು ಕಾಶ್ಮೀರದ ಪುಲ್ವಾಮಾದ ನಿವಾಸಿ ತಾರೀಕ್. ಈತ ಫೆಬ್ರವರಿ 14ನೇ ತಾರೀಕೆ ಅಂದ್ರೆ 2019ರ ಫೆಬ್ರವರಿ 14 ನಿಮ್ಗೆ ನೆನಪಿದೆ, ಅಲ್ಲಿ CRPF ಯೋಧರನ್ನ ಈ ಸ್ಫೋಟಕಗಳನ್ನ ಬಳಸಿ ವಿಧ್ವಂಸಕ ಕೃತ್ಯವನ್ನ ಎಸಗಿ 40 ಯೋಧರ ಜೀವವನ್ನ ತೆಗೆಯಲಾಗಿರುತ್ತೆ. ಅದೇ ತಾರೀಕು, ಬಟ್ ಯಾವ ಇಸವಿ ಎಕ್ಸಾಕ್ಟ್ ಆಗಿ ಅನ್ನೋದು ಪತ್ತೆಯಾಗಿಲ್ಲ. ಆತ ಕಾರನ್ನ ಖರೀದಿ ಮಾಡಿರ್ತಾನೆ, ತಾರೀಕ್ ಕಾರನ್ನ ಖರೀದಿ ಮಾಡಿರ್ತಾನೆ. ತಾರೀಕ್ನ ಬಳಿಕ ಆ ಕಾರ್ ಹೋಗಿದ್ದು ಉಮರ್ ಕೈಗೆ ಅನ್ನುವಂಥ ಮಾಹಿತಿ ಇದೆ. ಡಾಕ್ಟರ್ ಉಮರ್ ಈಗೇನ್ ಸ್ಫೋಟವಾಗುವಂತಹ ಸಂದರ್ಭದಲ್ಲಿ ಕಾರ್ನ ಒಳಗಿದ್ದಂತಹ ವ್ಯಕ್ತಿ ಅಂತ ನಾವೇನ್ ಹೇಳ್ತಾ ಇದೀವಿ, ವೈದ್ಯನಾಗಿರುವಂತಹ ಡಾಕ್ಟರ್ ಉಮರ್, ಆತ ಪುಲ್ವಾಮಾದ ತಾರೀಕ್ನ ಕೈನಿಂದ ಕಾರನ್ನ ಪಡ್ಕೊಂಡಿದ್ದ. ಈತನ ಮೂಲ ಕೂಡ ಜಮ್ಮು ಕಾಶ್ಮೀರ ಮೂಲದವನು ಡಾಕ್ಟರ್ ಉಮರ್. ಆತ ತಾರೀಕ್ನಿಂದ ಕಾರನ್ನ ಪಡ್ಕೊಂಡಿದ್ದ ಅನ್ನುವಂಥ ಮಾಹಿತಿ ಇದೆ. ಆ ಕಾರನ್ನೇ, ಆ i20 ಕಾರನ್ನೇ ಸ್ಫೋಟಕ್ಕೆ ಬಳಕೆ ಮಾಡಲಾಗಿದೆ. ಉದ್ದೇಶನೇ ಸ್ಫೋಟಕ್ಕೆ ಬಳಕೆ ಮಾಡೋದಕ್ಕೆ ಆ ಕಾರನ್ನ ಖರೀದಿ ಮಾಡೋದಾಗಿತ್ತ ಗೊತ್ತಿಲ್ಲ. ಆ ಬಗ್ಗೆ ತನಿಖೆ ನಡೀತಾ ಇದೆ. ಸ್ಫೋಟ ಮಾಡೋದಕ್ಕೆ ಒಂದು ಕಾರ್ ಬೇಕಾಗಿತ್ತು, ಅದಕ್ಕಾಗಿ ತಾರೀಕ್ನ ಕೈಯಿಂದ ಆ ಕಾರನ್ನ ಪಡೆಯಲಾಯ್ತಾ ಅನ್ನುವಂಥ ಅನುಮಾನ ಇದೆ. ಆ ನಿಟ್ಟಿನಲ್ಲಿ ಸದ್ಯ ತನಿಖಾಧಿಕಾರಿಗಳು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಜೊತೆಗೆ ಈ ಯಾರು ಡಾಕ್ಟರ್ಸ್ ಅರೆಸ್ಟ್ ಆಗಿದ್ದಾರೆ, ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಆದಿಲ್, ಜೊತೆಗೆ ಡಾಕ್ಟರ್ ಶಾಹೀನ್ ಶಹೀದ್, ಇವರೆಲ್ಲ ಏನು ಅರೆಸ್ಟ್ ಆಗಿದ್ದಾರೆ, ಇವರೆಲ್ಲರ ಹಿಸ್ಟ್ರಿ, ಒಬ್ಬರಿಂದ ಒಬ್ಬರಿಗೆ ಇರುವಂತಹ ಕನೆಕ್ಷನ್ ಎಲ್ಲವೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಜೊತೆಗೆ ಡಾಕ್ಟರ್ ಉಮರ್ ಇವ್ರ ಜೊತೆ ಕನೆಕ್ಟ್ ಆಗಿದ್ದು ಹೇಗೆ, ಆ ಮಾಹಿತಿಯು ಕೂಡ ಬಹಳ ರೋಚಕವಾಗಿದೆ. ಅದರ ಡೀಟೇಲ್ಸ್ ನ ನೀಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ನ ಬಳಿಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.